ಇತ್ತೀಚೆಗೆ ಈ ಒಂದು ವಿಡಿಯೋ ವೈರಲ್ ಆಗಿರೋದನ್ನು ನೀವು ನೋಡಿನೇ ಇರ್ತೀರ. ಹರೀಶ್ ರಾಣಾ ದಯಾಮರಣ ಸರ್ಕಾರದ ಒಪ್ಪಿಗೆಯಿಂದ ತನ್ನ ತಂದೆ ತಾಯಿಯ ಕಣ್ಣೆದುರೆ ತಮ್ಮ ಮಗನ ಹತ್ಯೆ ಮಾಡೋದು ಎಷ್ಟು ವಿಚಿತ್ರ ಅಲ್ಲ. ಕೇಳೋದಕ್ಕೆ ನಮಗೆ ಎಷ್ಟು ಕಷ್ಟ ಅನಿಸಿದೆ ಅಂತಂದರೆ ಇನ್ನು ಹತ್ತು ತಂದೆ ತಾಯಿಗೆ ಹೀಗಾಗಿರಬಾರ್ದು. ಬನ್ನಿ ಆಗಿದ್ರೆ ನೋಡೋಣ, ಯಾರು ಈ ಹರೀಶ್ ರಾಣಾ, ಏನು ಇವರ ಕಥೆ, ಯಾಕೆ ಸರ್ಕಾರ ತನ್ನ ತಂದೆ ತಾಯಿಯ ಕಣ್ಣೆದುರೆ ಅವನಿಗೆ ಹತ್ಯೆ ಮಾಡಲು ಪರ್ಮಿಷನ್ ಕೊಡ್ತು, ಇದೆಲ್ಲವನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹರೀಶ್ ರಾಣಾ ಹುಟ್ಟಿದ್ದು 1994ರಲ್ಲಿ ಒಂದು ಸಾಮಾನ್ಯ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಿರ್ತಾರೆ. ಮೂಲತಃ ಹರಿಯಾಣ ರಾಜ್ಯಕ್ಕೆ ಸೇರಿದವರು, ಆದರೆ ಅವರ ತಂದೆ ದೆಹಲಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಆ ಕಾರಣಕ್ಕೆ ಇಡೀ ಕುಟುಂಬನೇ ದೆಹಲಿಯ ದ್ವಾರಕಾ ನಗರಕ್ಕೆ ಶಿಫ್ಟ್ ಆಗಿರ್ತಾರೆ. ಇನ್ನು ಇವರ ಕುಟುಂಬದಲ್ಲಿ ತಂದೆ ಅಶೋಕ್ ರಾಣಾ, ಇವರು ದೆಹಲಿಯಲ್ಲಿ ಒಂದು ಸರ್ಕಾರಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಈಗಷ್ಟೇ ಸ್ವಲ್ಪ ವರ್ಷಗಳ ಹಿಂದೆ ರಿಟೈರ್ಡ್ ಆಗಿರ್ತಾರೆ. ಇನ್ನು ಇವರ ತಾಯಿ ನಿರ್ಮಲಾ ರಾಣಾ, ಇವರು ಹೌಸ್ ವೈಫ್, ಆದರೆ ಇವರ ಜೀವನದ ಅರ್ಧ ಭಾಗವನ್ನು ಇವರು ತಮ್ಮ ಮಗನ ಸೇವೆಯಲ್ಲಿನೇ ಕಳೆದಿದ್ದಾರೆ. ಇನ್ನು ಹರೀಶ್ ರಾಣಾ ಅವರಿಗೆ ಒಬ್ಬರು ಸಹೋದರಿ ಕೂಡ ಇದ್ದಾರೆ ಅನ್ನೋದು ಬಂದಿರುವಂಥ ವರದಿಗಳು. ಹರೀಶ್ ರಾಣಾ ಅವರು ಸ್ಕೂಲಲ್ಲಿ ಒಳ್ಳೆ ಚುರುಕಾದಂಥ ವಿದ್ಯಾರ್ಥಿ, ಎಕ್ಸಾಮಲ್ಲಿ ಒಳ್ಳೆ ಸ್ಕೋರ್ ಮಾಡುವಂಥ ಸ್ಟೂಡೆಂಟು. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ದೆಹಲಿಯಲ್ಲೇ ಒಂದು ಸ್ಕೂಲಲ್ಲಿ ಕಂಪ್ಲೀಟ್ ಮಾಡ್ತಾರೆ. ಚಿಕ್ಕ ವಯಸ್ಸಿಂದನೂ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋದು ಹರೀಶ್ ರಾಣಾ ಅವರ ಆಸೆ ಆಗಿರುತ್ತೆ. ಅವರು ಆಸೆ ಪಟ್ಟಂಗೆ ಚಂಡೀಗಢನ ಪಂಜಾಬ್ ಯೂನಿವರ್ಸಿಟಿಲಿ BTech ಇಂಜಿನಿಯರಿಂಗ್ ಆಗಿ ಜಾಯ್ನ್ ಆಗ್ತಾರೆ. ಆಚೆ ಕಡೆ ಒಂದು ಪ್ರೈವೇಟ್ PGಲಿ ಒಂದು ರೂಮನ್ನು ತೆಗೆದುಕೊಳ್ತಾರೆ. ಅವರ ಒಂದು ರೂಮು ಆ PGಯ 4ನೇ ಮಹಡಿಲಿ ಇರುತ್ತೆ. ಅದು ಏಪ್ರಿಲ್ 13, 2013. ಹರೀಶ್ ರಾಣಾ ಅವರ ಜೀವನವನ್ನು ಶಾಶ್ವತವಾಗಿ ಬದಲು ಮಾಡಿದಂಥ ಒಂದು ಕರಾಳ ದಿನ ಅಂತಲೇ ಹೇಳ್ಬೋದು. ಆ ದಿನ ಸಂಜೆ ಫೋನಲ್ಲಿ ಮಾತಾಡುವಾಗ ಸಡನ್ನಾಗಿ ಕಾಲು ಜಾರಿ 4ನೇ ಮಹಡಿಯಿಂದ ಕೆಳಗಡೆ ಬೀಳ್ತಾರೆ. ಕೆಳಗಡೆ ಬಿದ್ದಾಗ ಆ ಒಂದು ಏಟು ಅವರ ತಲೆಗೆ ಹೇಗಾಗಿರುತ್ತೆ ಅಂದರೆ, ಮೆದುಳಿನಲ್ಲಿದ್ದಂಥ ನರಗಳು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರುತ್ತೆ. ಇದನ್ನು ಇಂಗ್ಲೀಷಲ್ಲಿ ಡಿಫ್ಯೂಸ್ ಎಕ್ಸಾನಲ್ ಇಂಜುರಿ ಅಂತ ಕರೀತಾರೆ. ಆ ದಿನ ಅವರು ಪ್ರಜ್ಞೆ ತಪ್ತಾರೆ. ಅದಾದಮೇಲೆ 13 ವರ್ಷ ಆದ್ರೂ ಅವ್ರಿಗೆ ಮತ್ತೆ ಪ್ರಜ್ಞೆ ಬರೋದೇ ಇಲ್ಲ. 13 ವರ್ಷಗಳ ಕಾಲ ಕೇವಲ ಅವರು ಹಾಸಿಗೆ ಮೇಲೆ ಕಣ್ಣು ಬಿಟ್ಟು ಮಲಗುವ ಸ್ಥಿತಿಯಲ್ಲೇ ಇರ್ತಾರೆ. ಯಾವುದೇ ರೆಸ್ಪಾನ್ಸ್ ಇರಲ್ಲ, ಯಾವುದೇ ಮೂಮೆಂಟ್ಸ್ ಇರಲ್ಲ. ಇದನ್ನು ನಾವು ಇಂಗ್ಲೀಷಲ್ಲಿ ಪರ್ಮನೆಂಟ್ ವೆಜಿಟೇಟಿವ್ ಸ್ಟೇಟ್ ಅಂತ ಹೇಳ್ತೀವಿ. ಹರೀಶ್ ರಾಣಾ ಅವ್ರನ್ನ ಉಳಿಸ್ಕೊಳ್ಳೋಕ್ಕೆ ಅವರ ತಂದೆ ತಾಯಿ ತುಂಬಾ ಕಷ್ಟಪಡ್ತಾರೆ, ತುಂಬ ತ್ಯಾಗಗಳನ್ನು ಮಾಡ್ತಾರೆ. ಮಗನ ಮೆಡಿಕಲ್ ಚಾರ್ಜಸ್ಗೋಸ್ಕರ ಅವರ ತಂದೆ ಅಷ್ಟು ವರ್ಷ ಕಷ್ಟಪಟ್ಟು ಬೆವರು ಸುರಿಸಿ ದೆಹಲಿಯಲ್ಲಿ ಕಟ್ಟಿಸಿರುವಂಥ ಸ್ವಂತ ಮನೆಯನ್ನು ಮಾರಾಟ ಮಾಡ್ತಾರೆ. ಕೊನೆ ಕೆಲವು ವರ್ಷಗಳಲ್ಲಂತೂ ಅವರು ದೆಹಲಿಯ ಬಾಡಿಗೆ ಮನೆಯಲ್ಲಿ ವಾಸ ಮಾಡಿರ್ತಾರೆ. ಹರೀಶ್ ರಾಣಾ ಅವರಿಗೆ ಪ್ರತಿದಿನ ಕೃತಕವಾಗಿ ಊಟವನ್ನು ಕೊಡಬೇಕಾಗಿರುತ್ತೆ. ಕತ್ತಿನ ಭಾಗದಲ್ಲಿ ಅಥವಾ ಹೊಟ್ಟೆ ಭಾಗದಲ್ಲಿ ಒಂದು ಕೃತಕವಾಗಿ ಒಂದು ಪೈಪನ್ನು ಅಳವಡಿಸಿರ್ತಾರೆ. ಆ ಪೈಪ್ ಮೂಲಕ ಅವರಿಗೆ ಊಟವನ್ನು ನೀಡಬೇಕು. ಈ ಕಾರಣಕ್ಕೆ ಅವರ ತಾಯಿ ನಿರ್ಮಲಾ ಅವರು ಪ್ರತಿದಿನ 24 ಗಂಟೆ ಹರೀಶ್ ರಾಣಾ ಅವರ ಪಕ್ಕದಲ್ಲಿನೇ ಇರ್ತಾಯಿದ್ರು. ಈ ಘಟನೆ ನಡೆದಾಗ ಹರೀಶ್ ರಾಣಾಗೆ ಕೇವಲ 19 ವಯಸ್ಸು. 13 ವರ್ಷಗಳ ಕಾಲ ಕೋಮಾ. ಈಗ ಅವರ ವಯಸ್ಸು 32. ಈ ಥರ ಒಂದು ಆಕ್ಸಿಡೆಂಟ್ ಆಗೋದು, ತಂದೆ ತಾಯಿ ಮಗನ ನೋಡ್ಕೊಳ್ಳೋದು, ಇದೆಲ್ಲ ಒಂದು ವೈಯಕ್ತಿಕ ವಿಚಾರ. ಈ ಒಂದು ಮ್ಯಾಟ್ರಲ್ಲಿ ಗೌರ್ಮೆಂಟ್ ಹೇಗೆ ಇನ್ವಾಲ್ವ್ ಆಯಿತು ಅದನ್ನು ನೋಡೋಣ. 2024ರಲ್ಲಿ ಹರೀಶ್ ರಾಣಾ ಅವರ ತಂದೆ ಮೊಟ್ಟ ಮೊದಲ ಬಾರಿಗೆ ದೆಹಲಿಯ ಹೈಕೋರ್ಟ್ ಮೆಟ್ಲನ್ನು ಏರ್ತಾರೆ. ತಮ್ಮ ಕಷ್ಟವನ್ನು ಹೇಳ್ಕೊಂಡು ತಮ್ಮ ಮಗನ ದಯಾಮರಣಕ್ಕೆ ಅನುಮತಿಯನ್ನು ಕೇಳ್ತಾರೆ. ಆದರೆ ಹೈಕೋರ್ಟ್ ಇದನ್ನು ರಿಜೆಕ್ಟ್ ಮಾಡುತ್ತೆ. ಈಗ ನಿಮ್ಮಲ್ಲಿ ಸುಮಾರು ಜನ ಅನ್ಕೋಬೋದು, ಇದಕ್ಕೆ ಕೋರ್ಟ್ ಮೆಟ್ಲು ಅವರ ಅವಶ್ಯಕತೆ ಏನಿದೆ, ಮನೆಯಲ್ಲಿ ಅವರ ಮಗನಿಗೆ ಕೃತಕವಾಗಿ ಊಟವನ್ನು ಕೊಡೋದನ್ನು ನಿಲ್ಲಿಸಿದ್ರೆ ಸ್ವಲ್ಪ ದಿನದಲ್ಲಿ ಅವನೇ ಸತ್ತೋಗ್ತಾನೆ ಅಂತ. ಆದರೆ ಈ ಥರ ಏನಾದರೂ ಅವರು ಗೌರ್ಮೆಂಟ್ ಪರ್ಮಿಷನ್ ತೊಗೊಂಡೇ ಮಾಡಿದ್ರೆ ಇದನ್ನು ಹತ್ಯೆ ಅಂದರೆ ಕೊಲೆಯಾಗಿ ಕನ್ಸಿಡರ್ ಮಾಡಲಾಗುತ್ತೆ. ಆ ಕಾರಣಕ್ಕೆ ಹೈಕೋರ್ಟ್ನ ಪರ್ಮಿಷನ್ ತುಂಬಾ ಅಗತ್ಯ. ಹೈಕೋರ್ಟ್ ಕೂಡ ಇದೇ ಕಾರಣವನ್ನು ಇಟ್ಕೊಂಡು, ಅಂದರೆ ಹರೀಶ್ ರಾಣಾ ಅವರು ಹೇಗೂ ವೆಂಟಿಲೇಟರ್ ಮೇಲೆ ಇಲ್ಲ, ಆಹಾರದ ಕೊಳವೆ ತೆಗೆದ್ರೆ ಅದು ಹಸಿವಿನಿಂದ ಅವ್ರನ್ನ ಹತ್ಯೆ ಮಾಡ್ದಂಗೆ ಆಗುತ್ತೆ ಅಂಥೇಳಿ ಹೈಕೋರ್ಟ್ ಅವರಿಗೆ ಈ ಒಂದು ದಯಾಮರಣಕ್ಕೆ ಅನುಮತಿಯನ್ನು ಕೊಡಲ್ಲ. ಇದಾದಮೇಲೆ ಹರೀಶ್ ರಾಣಾ ಅವರ ತಂದೆ 2025 ಮತ್ತು 26ರ ಟೈಮಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಿ ತಮ್ಮ ಕಷ್ಟವನ್ನು ಹೇಳ್ಕೊತಾರೆ. ನಾವು ಇನ್ನೂ ಸ್ವಲ್ಪ ವರ್ಷದಲ್ಲೇ ವಯಸ್ಸಾಗುತ್ತೆ, ಆಗ ನಮ್ಮ ಮಗನನ್ನು ನೋಡ್ಕೊಳ್ಳೋಕ್ಕೆ ಆಗಲ್ಲ. ಅವರ ಮಗ ತುಂಬ ದಿನ ಬೆಡ್ ಮೇಲೆ ಇರೋದರಿಂದ ಮೈ ಮೇಲೆಲ್ಲ ಬೆಡ್ ಸೋರ್ಸ್ ಆಗ್ತಾ ಇರುತ್ತೆ, ಹುಣ್ಣುಗಳಾಗ್ತಾ ಇರುತ್ತೆ. ಅದನ್ನು ನಮ್ಮಿಂದ ನೋಡೋಕ್ಕಾಗ್ತಿಲ್ಲ. ನಮಗೀಗ ಆರ್ಥಿಕವಾಗಿ ಅಂದರೆ ಫೈನಾನ್ಷಿಯಲಿ ಕೂಡ ನಾವು ಅಷ್ಟೊಂದು ಸ್ಟೇಬಲ್ ಇಲ್ಲ, ಅವನ ಮೆಡಿಕಲ್ ಖರ್ಚನ್ನು ನೋಡ್ಕೊಳ್ಳೋಷ್ಟು. ಆ ಕಾರಣಕ್ಕೆ ದಯವಿಟ್ಟು ನಮಗೆ ದಯಾಮರಣಕ್ಕೆ ಪರ್ಮಿಷನ್ ಕೊಡಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಮಾನವನ್ನು ಮಾಡುತ್ತೆ. ಅದು ಮಾರ್ಚ್ 11, 2026. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿಗಳಾದಂಥ JB ಪಾರ್ದಿವಾಲಾ ಮತ್ತು KV ವಿಶ್ವನಾಥನ್ ಅವರು ಈ ಪ್ರಮುಖ ಅಂಶಗಳನ್ನು ಹೇಳ್ತಾರೆ.
ಕೃತಕವಾಗಿ ನೀಡಲಾಗುವ ಆಹಾರ ಮತ್ತು ನೀರನ್ನು ವೈದ್ಯಕೀಯ ಚಿಕಿತ್ಸೆ ಭಾಗ ಆಗಿರುತ್ತೆ. ಚೇತರಿಕೆ ಅಂದರೆ ಆ ಮನುಷ್ಯ ಮತ್ತೆ ಮುಂಚೆ ಥರ ಆಗಲ್ಲ ಅಂತ ಗೊತ್ತಾದಾಗ ಅದನ್ನು ನೀವು ಹಿಂಪಡೆಯಬಹುದು, ಅವನಿಗೆ ಊಟವನ್ನು ಕೊಡೋದನ್ನು ನಿಲ್ಲಿಸ್ಬೋದು. ಕಾನ್ಷಿಯಸ್ಸೇ ಇಲ್ಲದೆ ಇಷ್ಟು ವರ್ಷಗಳ ಕಾಲ ಕಷ್ಟವನ್ನು ಅನುಭವಿಸೋದು ಇದು ಒಳ್ಳೆಯದಲ್ಲ. ಇದ್ರ ಜೊತೆಗೇ ಆ ವ್ಯಕ್ತಿಗೆ ಗೌರವಯುತ ಸಾವನ್ನು ಕೊಡಬೇಕು. ಅನ್ಕಾನ್ಷಿಯಸ್ಸಲ್ಲಿ ತುಂಬ ವರ್ಷಗಳಿಂದ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಅವರು ಕಷ್ಟವನ್ನು ಅನುಭವಿಸೋದು ಇದು ಸರಿಯಲ್ಲ. ಅವರಿಗೆ ಗೌರವಯುತವಾದ ಸಾವನ್ನು ಪಡೆಯುವಂಥ ಹಕ್ಕಿದೆ ಅಂತೇಳಿ ಐತಿಹಾಸಿಕ ತೀರ್ಮಾನವನ್ನು ಸುಪ್ರೀಂ ಕೋರ್ಟ್ ನೀಡುತ್ತೆ. ಸುಪ್ರೀಂ ಕೋರ್ಟೇನ ಅವರ ತೀರ್ಪನ್ನು ನೀಡುತ್ತೆ. ಆದರೆ ಮೆಡಿಕಲ್ ಟೀಮ್ಗೆ ಇದೊಂದು ದೊಡ್ಡ ಸವಾಲಾಗಿರುತ್ತೆ. ಯಾಕಂದರೆ ಹರೀಶ್ ರಾಣಾಗೆ ಯಾವುದೇ ನೋವಾಗದಂತೆ ಅವನಿಗೆ ಸಾವು ಬರೋ ರೀತಿ ಡಾಕ್ಟರ್ಗಳು ನೋಡ್ಕೊಳ್ಬೇಕು. ಹರೀಶ್ ರಾಣಾ ಅವರಿಗೆ ಗೌರವಯುತ ಮತ್ತು ಶಾಂತಿಯುತ ಸಾವನ್ನು ನೀಡಲು ಮೆಡಿಕಲ್ ಟೀಮ್ ಪ್ಯಾಸಿವ್ ಯುಥನೇಷಿಯನ್ನು ಮಾಡುತ್ತೆ. ಕನ್ನಡದಲ್ಲಿ ಇದನ್ನು ಪರೋಕ್ಷ ದಯಾಮರಣ ಅಂತೇಳಿ ಕರಿತೀವಿ. ಹಾಗಿದ್ರೆ ಇದು ಹೇಗೆ ನಡೆಯುತ್ತೆ? ಮೊದಲಿಗೆ ಕೃತಕ ಜೀವನ ರಕ್ಷಣೆ ಸ್ಥಗಿತ, ವಿತ್ಡ್ರಾವಲ್ ಆಫ್ ಲೈಫ್ ಸಪೋರ್ಟ್. ಹರೀಶ್ ರಾಣಾ ಅವರು ವೆಂಟಿಲೇಟರ್ ಮೇಲೆ ಇರಲಿಲ್ಲ. ಬದಲಾಗಿ ಅವರು ಕೃತಕವಾಗಿ ನೀಡಲಾಗುವ ಆಹಾರ ಮತ್ತು ನೀರಿನ ಕೊಳವೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ವೈದ್ಯರು ಹಂತ ಹಂತವಾಗಿ ಹರೀಶ್ ಅವರ ಹೊಟ್ಟೆಗೆ ಕೊಟ್ಟಂಥ ಆ ಕೊಳವೆ ಮೂಲಕ ನೀಡ್ತಾ ಇದ್ದಂಥ ಪೋಷಕಾಂಶಗಳು ಮತ್ತು ನೀರನ್ನು ಕಡಿಮೆ ಮಾಡ್ತಾ ಬರ್ತಾರೆ. ಅಂತಿಮವಾಗಿ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡ್ತಾರೆ. ಇನ್ನು ಎರಡನೇದಾಗಿ ಪ್ಯಾಲಿಯೇಟಿವ್ ಕೇರ್. ಪ್ಯಾಲಿಯೇಟಿವ್ ಕೇರ್ ಅಂದರೆ ಆಹಾರವನ್ನು ನಿಲ್ಲಿಸಿದಾಗ ರೋಗಿ ಹಸಿವಾಗುತ್ತೆ, ದೈಹಿಕವಾಗಿ ನೋವಾಗುತ್ತೆ ಅನ್ನೋದು ವೈದ್ಯರಿಗೆ ಗೊತ್ತಿರುತ್ತೆ. ಹರೀಶ್ ರಾಣಾ ಅವ್ರಿಗೆ ಈ ಒಂದು ಸ್ಥಿತಿಯಲ್ಲಿ ಯಾವುದೇ ರೀತಿಯ ದೈಹಿಕ ನೋವಾಗಬಾರ್ದು, ಉಸಿರಾಟದ ತೊಂದರೆಗಳಾಗಬಾರ್ದು ಅನ್ನೋದನ್ನು ನೋಡ್ಕೊಳ್ಳೋಕ್ಕೆ ಅವರು ಅತ್ಯಾಧುನಿಕ ಪೇನ್ ಕಿಲ್ಲರ್ಸ್ಗಳನ್ನು ಮತ್ತು ಸಿಡೇಟಿವ್ಸ್ಗಳನ್ನು ಕೊಡ್ತಾ ಇರ್ತಾರೆ. ಇದರಿಂದ ಅವರು ಗಾಢ ನಿದ್ರೆ ಸ್ಥಿತಿಯಲ್ಲೇ ಇರುವಂತೆ ನೋಡಿಕೊಳ್ಳಲಾಗುತ್ತೆ. ಇದರಿಂದ ಅವರಿಗೆ ಪ್ರಾಣ ಹೋಗುವ ಸಂದರ್ಭದಲ್ಲಿ ಯಾವುದೇ ಅರಿವು ಅಥವಾ ನೋವಾಗಲ್ಲ. ಸುಪ್ರೀಂ ಕೋರ್ಟ್ ಆದೇಶದಂತೆ ಏಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದಂಥ 3 ಹಿರಿಯ ವೈದ್ಯರ ತಂಡ 24 ಗಂಟೆಗಳ ಕಾಲ ಹರೀಶ್ ಅವರ ಸ್ಥಿತಿಯನ್ನು ಗಮನಿಸ್ತಾನೇ ಇರ್ತಾರೆ. ಅವರ ಹೃದಯ ಬಡಿತ, ಅವರ BP, ಆಕ್ಸಿಜನ್ ಸಪ್ಲೈ ಎಲ್ಲವನ್ನು ಟೈಮ್ಗೆ ಚೆಕ್ ಮಾಡ್ತಾ ಇರ್ತಾರೆ. ದೇಹವು ನೈಸರ್ಗಿಕವಾಗಿ ನ್ಯಾಚುರಲ್ ಆಗಿ ತನ್ನ ಕಾರ್ಯವನ್ನು ನಿಲ್ಲಿಸಬೇಕು. ಆ ಥರ ಅವರ ಜೀವ ಹೋಗೋ ರೀತಿ ನೋಡ್ಕೊಳ್ತಾರೆ. 13 ವರ್ಷಗಳ ಕಾಲ ಹಾಸಿಗೆ ಹಿಡಿದಿದ್ದ ಮಗ ಯಾವುದೇ ಹೋರಾಟ ಮತ್ತು ಕಿರುಚಾಟ ಇಲ್ಲದೆ ಹಾಗೆ ನಿದ್ರೆ ಮಾಡ್ತಾನೆ. ತನ್ನ ಕೊನೆ ಉಸಿರನ್ನ ನೋಡೋದನ್ನು ಅವನ ತಂದೆ ತಾಯಿ ಹಾಗೆ ನೋಡ್ತಾನೆ ನಿಂತಿರ್ತಾರೆ. ಇಷ್ಟು ವಿಚಿತ್ರ ಅಲ್ಲ, ತಮ್ಮ ಕಣ್ಣೆದುರೆ ತಮ್ಮ ಮಗನ ಜೀವ ಹೋಗೋದನ್ನು ಸುಮ್ಮನೆ ನೋಡ್ತಾ ನಿಂತ್ಕೊಳ್ಳೋದು. ಇದರಿಂದ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದೇ, ಒಬ್ಬ ವ್ಯಕ್ತಿಗೆ ಸಾವಿಗಿಂತ ಭೀಕರವಾದಂಥ ನೋವಿದೆ ಅಂತಂದರೆ ಆ ವ್ಯಕ್ತಿಗೆ ಅಂಥ ಒಂದು ಜೀವನದಿಂದ ಬಿಡುಗಡೆ ಮಾಡೋದೇ ಒಳ್ಳೆಯ ವಿಚಾರ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.